ಚುನಾವಣಾ ಆಯೋಗಕ್ಕೆ ಸ್ವಾಯತ್ತತೆ ಇದೆ ನಿಜ. ಆದರೆ BLOಗಳು ಒತ್ತಡಕ್ಕೊಳಗಾಗಿ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬರ್ತಾರೆ ಅಂತಂದಾಗ ಒಂದ್ ಕಡೆ ಅವರನ್ನ ರಕ್ಷಿಸುವಂತ ಒಂದು ಜವಾಬ್ದಾರಿ ಕೇಂದ್ರ ಸರ್ಕಾರ ಇದೆ. ಯಾರಾದ್ರೂ ಒಂದ್ ನಿಮಿಷ ಸರ್, ನಿಮಗೆ ಒಂದು ಜವಾಬ್ದಾರಿ ವಹಿಸ್ತಾರೆ. ಇಫ್ ಯು ಆರ್ ನೀವು ಒಂದು ಮೆಂಟಲಿ ನಾಟ್ ಓಕೆ ಅಂದ್ರೆ ಯುವರ್ ಹೆಲ್ತ್ ಇಶ್ಯೂಸ್ ಬರೀ ಕರ್ನಾಟಕ ಆಲ್ ಇಂಡಿಯಾ ಎಲ್ಲ ಬೇರೆ ಬೇರೆ ರಾಜ್ಯಗಳ ಘಟನೆಗಳನ್ನು ಇಟ್ಕೊಂಡೇ ಮಾತಾಡ್ತಿರೋದು ನಾನು. ಸರ್ ಇದು ಎಲ್ಲ ಇವಾಗ ಚುನಾವಣಾ ಪ್ರೋಸೆಸ್ ಆಗ್ಬೇಕಾದ್ರೆ ಆಗುತ್ತೆ, ಸೆನ್ಸಸ್ ಆಗ್ಬೇಕಾದ್ರೆ ಆಗಿಲ್ವಾ? ಸಾಮಾಜಿಕ ಶೈಕ್ಷಣಿಕ ರಾಜ್ಯ ಸರ್ಕಾರ ಎರಡೆರಡು ಸತಿ ಮಾಡ್ತಲ್ಲ, ಅವಾಗ ಆಗಿಲ್ವಾ ಸರ್? ಆಗಿದೆ. ನಾವ್ ಹೇಳ್ತಾ ಇರೋಂಥದ್ದು ಇಂಡಿವಿಜುವಲ್ ಹೆಲ್ತ್ ಇಶ್ಯೂಸ್ಗೂ ಪ್ರೋಸೆಸ್ಗೂ ಟೋಟಲ್ ಡಿಫ್ರೆಂಟ್ ಇದೆ ಸರ್. ಎಲ್ಲಾರ್ದು ಒಂದೇ ರೀತಿ ಆರೋಗ್ಯ ಇರಲ್ಲ. ಇಲ್ಲ, ನಾ ಹೇಳೋವಂಥದ್ದು ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ನಿಮ್ಮ ಆರೋಗ್ಯ ನೀವು ಅದನ್ನ ಜವಾಬ್ದಾರಿ ಒಪ್ಕೋಬಹುದು, ನಿರಾಕರಿಸಬಹುದು, ಅದು ನಿಮ್ಮ ಮೇಲೆ ಇರುವಂಥದ್ದು ಇದು. ಆದರೆ ಈ ಪ್ರೋಸೆಸ್ನಲ್ಲಿ ಇಟ್ ಈಸ್ ಅಂದ್ರೆ ಪ್ರೀ ಇನ್ಫಾರ್ಮ್, ನಿಮ್ಗೆ ತುಂಬಾ ಹಿಂದೆನೇ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತಾರೆ, ನಿಮ್ಗೆ ಈ ಜವಾಬ್ದಾರಿ ತಗೊಬೇಕಾಗತ್ತೆ, ಇಷ್ಟು ಟೈಮ್ ಇದ್ದಿರುತ್ತೆ, ಈ ಕೆಲಸ ಮಾಡ್ಬೇಕಾಗತ್ತೆ ಅಂತ ಎಲ್ಲರೂ ಹೇಳಿರ್ತಾರೆ. ಯಾವುದು ಸಡನ್ ಆಗಿ ತಗೊಳ್ಳಿ, ನಿಮ್ಮ ಫಾರ್ಮ್ಸ್ ತಗೊಳ್ಳಿ ಅಂತ ನಿಮ್ಗೆ ಕೊಟ್ಬಿಟ್ಟು ಹೋಗಿ ಅಂತ ಹೇಳಕ್ಕಾಗಲ್ಲ ಸರ್. ಮುಂದೆ ಅವ್ರಿಗೆ ಅಸಿಸ್ಟ್ ಮಾಡುವಂತ ಜನನೂ ಇದ್ದಾರೆ ಸರ್. ಇದನ್ನ ತುಂಬಾ ಕ್ಲೀನ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಗೊಂಡ್ರೆ ಒಂದು ಸರಳವಾದ ಒಂದು ಪ್ರಕ್ರಿಯೆ. ಆದ್ರೆ ನೀವು ಅದನ್ನ ಇನ್ಯಾರನೋ ಗುಮ್ಮ ಕೂರ್ಸಕ್ಕೋ ಇನ್ಯಾರನೋ ಇದೇನೋ ಮಾಡಕ್ ಹೋಗ್ತಾ ಇದ್ರೆ ಸರ್, ಯಾರು ಕೆಟ್ಟದಾಗ ಏನೋ ಮಾಡಕ್ ಹೋಗ್ತಾ ಇದ್ರು ಅನ್ನೋರ್ಗೆ ಮಾತ್ರ ಅನುಮಾನ ಇದು. ನೀವು ಸಿಂಪಲ್ ಪ್ರೊಸೆಸ್ ಅಲ್ಲಿ ಹೋಗ್ತೆ ಅಂದ್ರೆ BLO ಸರ್, ಈಗ ಗುಂಪು ಗುಂಪಾಗಿ ಬಂದು ಏನಂತಾರೆ ಪಟ್ಟಿ ತೋರಿಸೋರು ಮನೆಗೆ ಹೋಗಿ ತೋರಿಸ್ಬೋದಲ್ಲ, ಅದೇ ಪಟ್ಟಿನೇ ತಾನೆ. ವಾಟ್ ಡಿಫರೆನ್ಸ್ ಇಟ್ ಮೇಕ್ಸ್? ಇಲ್ಲಿ ಗುಂಪು ಗುಂಪಾಗಿ ಬರೋದಕ್ಕೂ ಮನೆಗೆ ಹೋಗೋದಕ್ಕೂ ಏನ್ ಡಿಫರೆನ್ಸ್ ಆಗುತ್ತೆ? ಇದೇ ನಾನು ಹೇಳ್ತಾರೆ, ಇದೇ ವ್ಯಕ್ತಿಗಳು ಯಾರು ಬರ್ತಾ ಇದಾರಲ್ಲ, ಯಾಕೆ ಇದ್ರಲ್ಲಿ ಏನಂತದ್ದು ಭಯ? ಇಲ್ಲಿ ಯಾರನ್ನು ಕಿತ್ತಾಕುವಂತದ್ದಲ್ಲ, ಇದು ಜೋಡಿಸುವಂತದ್ದು. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇತ್ತು ಅಂದ್ರೆ ನಿಮಗೆ ಎನ್ಯೂಮರೇಷನ್ ಫಾರ್ಮ್ ಬಂದೇ ಬರುತ್ತೆ. ಸರ್, ಈಗ ಇವರು ಈ BJP ಅವರು ಹೇಳ್ತಾರಲ್ಲ, ಅವರ ರಾಜ್ಯಾಧ್ಯಕ್ಷರೇ ಹೇಳಿದ್ದಾರೆ ಇದು ಈ ರೀತಿ ಇದು ಸರಿ ಕಾಣ್ತಾ ಇಲ್ಲ SIR ಪ್ರಕ್ರಿಯೆ. ಸರ್, ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಸರ್. ನಿಜವಾಗ್ಲೂ ಸರ್, ನೀವೇನಾದ್ರೂ ತಿಳಿದು ಮಾತಾಡ್ತಾ ಇದ್ದೀರಾ? ಸರ್, ಎಲ್ಲಿ ಸಾಮೂಹಿಕವಾಗಿ ನಾವು ಸಪೋರ್ಟ್ ಮಾಡ್ತಾ ಇಲ್ಲ. ಟಿವಿ ನೋಡ್ತೀರಾ ಅಂತ ಕಾಣುತ್ತೆ. ನೋಡಿ ಸರ್, ಸಾಮೂಹಿಕವಾಗಿ ಸಪೋರ್ಟ್ ಮಾಡ್ತಾ ಇಲ್ರಿ. ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯೋಗ ನಾವು ಕೊಟ್ಟಿದ್ದೀವಿ, ನೀವು ಬಳಸ್ಕೊಳ್ಳಿ. ಚುನಾವಣಾ ಆಯೋಗಕ್ಕೆ ನೀವೇ ಚುನಾವಣಾ ಆಯೋಗದ ವಕ್ತಾರ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ. ನೀವು ನಿಮ್ಮ ನಿಮ್ಮ BJP ಶಾಸಕರುಗಳ ಈ ಪ್ರಕ್ರಿಯೆಗೆ ಅಸಮಾಧಾನ ಮಾಡಿದರೆ ಅಜ್ಞಾನದ ಪರಮಾವಧಿ ಇದು. ಇವರು ಸರಳೀಕರಣ ಅಂತ ಇವ್ರು ಹೇಳ್ತಾರೆ. ಇವ್ರು ಶಾಸಕರುಗಳು ಇವ್ರ ನಾಯಕರು ಹೇಳ್ತಾರೆ ಇದು ಬಹಳ ಇದು ಸರಳೀಕರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯಲ್ಲೇ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ ಆಗಿದ್ರು ಸುಳ್ಳ. ವಿಪಕ್ಷಗಳು ದಾಖಲೆಗಳನ್ನ ಸಮೇತ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ ಹಾಗಾದ್ರೆ ಸುಳ್ಳ? ಸಾಕ್ಷಿಗಳು ದಾಖಲೆಗಳನ್ನು ಇಟ್ಕೊಂಡು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ, ಸುಳ್ಳ ಅದು? ಹಾಗಾದ್ರೆ ಸರ್, ಸುಳ್ಳು ಅಂತಲ್ಲ ನಾನು ಹೇಳ್ತಕ್ಕಂಥದ್ದು. ನೋಡಿ, ಇವ್ರು ಏನ್ ಹೇಳಿದ್ರಲ್ಲ ಶಾದಿ ಮಾಲು ಮಸೀದಿ ಅಂತ, ಈಗಾಗಲೇ ಈ ಹಿಂದೆನೂ ಹೇಳಿದ್ದೀನಿ ನಾನು. ಅದು ಶಾದಿ ಮಾಲು ಮಸೀದಿಗಳ ಸಂಖ್ಯೆ ಎಷ್ಟಿದೆ, ದೇವಸ್ಥಾನಗಳ ಸಂಖ್ಯೆ ಎಷ್ಟಿದೆ? ನೀವು ಬರೇ ಶಾದಿ ಮಾಲು ಮದ್ರಾಸು ಅಷ್ಟೇ ಹೇಳ್ತೀರಾ? ಬೇರೆ ಕಡೆ ಹೋಗಿದ್ದು ಅಲ್ಲ. ಹಾಗಾದ್ರೆ ಇವ್ರಿಗೆ BJP ಅವರು ಇಲ್ಲಿ SIR ಕರ್ನಾಟಕದಲ್ಲಿ ವಿಷಯ ಡೈವರ್ಟ್ ಆಗೋದ್ ಬೇಡ.